ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಸೆಕ್ಷನಲ್ಲಿ ಪ್ರೇವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಥರ್ಡ್ ಪೇಪರ್ ನೋಡುವ. ಇದು ಪ್ರೇವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ಥರ್ಡ್ ಕ್ಲಾಸ್ ಆಗಿದೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಈ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಈ PDF ವಿತ್ ಆನ್ಸರ್ ನಿಮಗೆ ಒಂದೇ PDF ಅಲ್ಲಿ ಸಿಗುತ್ತೆ. ಈ ಕ್ಲಾಸ್ ಕಂಪ್ಲೀಟ್ ಆದ ನಂತರ ಈ PDF ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ನಿಮಗೆ ಅಲ್ಲಿ ಪ್ರಾಕ್ಟೀಸ್ಗೆ ಅಂತ ಕ್ವಶನ್ಸು, GK, ರೀಸನಿಂಗ್, ಮ್ಯಾಥ್ಸ್, ಆಲ್ ಸಬ್ಜೆಕ್ಟು ಪ್ರಾಕ್ಟೀಸ್ ಶೀಟ್ ಸಿಗುತ್ತೆ. ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದಿಲ್ಲ, ಸಾರಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ. ಇವತ್ತಿನ ಫಸ್ಟ್ ಕ್ವಶನ್ ಏನಿದೆ, ಒಂದು ಸ್ಕೂಟರ್ನ ಮೌಲ್ಯವು 20% ಕಡಿಮೆ ಆಗಿದೆ ಮತ್ತು ಈಗ 72,000. ಇದರ ಮೂಲ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸ್ಕೂಟರ್ನ ಬೆಲೆ 20% ಕಡಿಮೆ ಆಗಿದೆ, ಈಗ ಅದರ ಬೆಲೆ ಎಷ್ಟಿದೆ? 72,000 ಇದೆ. ಹಾಗಾದರೆ ಅದರ ಮೂಲ ಬೆಲೆ ಏನು ಅಂತ ಕೇಳಿದ್ದಾರೆ. 20% ಕಡಿಮೆ ಅಂದರೆ ಎಷ್ಟಾಗುತ್ತೆ? 80 ಆಗುತ್ತೆ. 80 ಅಂದರೆ ಎಷ್ಟು ಹೇಳ್ತಿದ್ದಾರೆ? 72,000 ಅಂತ ಹೇಳ್ತಿದ್ದಾರೆ. ನಮಗೇನು ಕೇಳ್ತಿದ್ದಾರೆ? ಮೂಲ ಬೆಲೆ ಅಂತ ಕೇಳ್ತಿದ್ದಾರೆ. ಮೂಲ ಬೆಲೆ ಎಷ್ಟಾಗಿರುತ್ತೆ? ಯಾವತ್ತು 100 ಆಗಿರುತ್ತೆ. ಇದನ್ನು ಇವಾಗ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 100 72,000 ಡಿವೈಡೆಡ್ ಬೈ 18 ಮಾಡಬೇಕು. 10ಗೆ 10 ಕ್ಯಾನ್ಸಲ್ ಆಗುತ್ತೆ. ಇನ್ನು ನೆಕ್ಸ್ಟ್ 8ನೇ ಮಗ್ಗಿಯಿಂದ ಕ್ಯಾನ್ಸಲ್ ಮಾಡುವ. 8 1 8 9 72 ಆಗುತ್ತೆ. 2 0ಗೆ 0. ಇನ್ನು ಉಳಿದಿದ್ದೇನು? 100 × 900 ಉಳಿತು. 100 × 900 ಉಳಿತು. 100 × 900 ಅಂದರೆ ಎಷ್ಟು ಬರುತ್ತೆ ಆನ್ಸರು? 90,000. ಆನ್ಸರ್ ಈಸ್ 19,000. ಥರ್ಡ್ ಆಪ್ಷನಲ್ಲಿದೆ. ಅರ್ಥ ಆಯಿತಾ ಹೇಗೆ ಮಾಡಿದೆ ಅಂತ? ಅವ್ರು ಹೇಳಿದರು 20% ಕಡಿಮೆ ಆಗಿದೆ ಅಂತ. ಹಾಗಾದರೆ 20% ಕಡಿಮೆ ಅಂದರೆ ನಮಗೆ ಎಷ್ಟು? 100ಕ್ಕೆ 20% ಕಡಿಮೆ ಅಂದರೆ 80 ಆಗುತ್ತೆ. 80 ಅಂದರೆ ಎಷ್ಟು ಅಂತ ಹೇಳಿದರು? 72,000 ಅಂತ ಹೇಳಿದರು. ಅವರು ನಮಗೆ ಮೂಲ ಬೆಲೆ ಕೇಳ್ತಿರೋದ್ರಿಂದ ಮೂಲ ಬೆಲೆ ಯಾವತ್ತೂ 100ಕ್ಕೆ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನಾವೇನು ಮಾಡಬೇಕು? ಇದನ್ನು ಕ್ರಾಸ್ ಮಲ್ಟಿಫಿಕೇಷನ್ ಮಾಡಬೇಕು. ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದಾಗ 100 × 72,000 ಡಿವೈಡೆಡ್ ಬೈ 18 ಹಾಕೋಬೇಕು. ನೆಕ್ಸ್ಟ್ ಏನಾಗುತ್ತೆ? 10ಗೆ 10 ಕ್ಯಾನ್ಸಲ್ ಮಾಡ್ತೀವಿ. 8 1 8 9 72 ಆಗುತ್ತೆ. 2 0ಗೆ 2 0 ಹಿಡ್ಕೊತೀವಿ. ಇನ್ನು ಉಳಿದಿದ್ದೇನು? 100 × 900 100 × 900 ಉಳಿತು. 100 × 900 ಮಾಡಿದಾಗ ನಿಮ್ಗೆ ಏನು ಬರುತ್ತೆ? 90,000. ಓಕೆ, ಅಂಡರ್ಸ್ಟ್ಯಾಂಡ್? ಥರ್ಡ್ ಆಪ್ಷನಲ್ಲಿದೆ. ಕೆಲವೊಬ್ಬರು ಸ್ಲೋವಾಗಿ ಹೇಳಿ ಅಂತಿದ್ರು. ಇಷ್ಟು ಸ್ಲೋವಾಗಿ ಹೇಳಿದರೆ ಓಕೆನಾ ಅಂತ ಕಾಮೆಂಟ್ ಮಾಡಿ ಹೇಳಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಸೆಕೆಂಡ್ ಕ್ವಶನ್ನು, 7 4 ಮತ್ತು 7ರ 4ನೇ ಅನುಪಾತ ಕಂಡುಹಿಡಿಯಿರಿ ಅಂತ ಇದೆ. ಫೋರ್ತ್ ಪ್ರಪೋರ್ಷನ್ ಫಾರ್ಮುಲಾ ಏನಿದೆ ಒಮ್ಮೆ ಹೇಳಿದ್ದೆ. B A ಡಿವೈಡೆಡ್ ಬೈ B × C. ಫಾರ್ಮುಲಾ ಏನು? X = A ಡಿವೈಡೆಡ್ ಬೈ B × C ಆಗುತ್ತೆ. A ಯಾವುದಿಲ್ಲಿ? 7, B ಯಾವುದು? 4, C ಮತ್ತು 7 ಆಗುತ್ತೆ. ಇವಾಗ ಕ್ಯಾನ್ಸಲೇಷನ್ ಮಾಡೋಣ. 7ಗೆ 7 ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು? 4. ಆನ್ಸರ್ ಈಸ್ 4. ಥರ್ಡ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಮೂರನೇ ಕ್ವಶನ್ ಏನಿದೆ, ಒಂದು ಬಟ್ಟೆ ತೊಳೆಯುವ ಯಂತ್ರದ ಬೆಲೆ ರು. 25,000. ಬೆಲೆಯನ್ನು ಮೊದಲು 20% ಹೆಚ್ಚಿಸಲಾಯಿತು ಮತ್ತು ನಂತರ 20% ಕಡಿಮೆಗೊಳಿಸಲಾಯಿತು. ಬಟ್ಟೆ ತೊಳೆಯುವ ಯಂತ್ರದ ಪ್ರಸ್ತುತ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ನಾನು ಈ ಥರ ಕ್ವಶನ್ಸಲ್ಲಿ ಹೇಳಿಕೊಟ್ಟಿದ್ದೆ ಓಲ್ಡ್ ಕ್ಲಾಸಲ್ಲಿ. ಏನಿದೆ, ಕೊಟ್ಟಿರೋ ಈಕ್ವೇಷನ್ನ, ಅವ್ರು ಕೊಟ್ಟಿರೋ ಪರ್ಸೆಂಟೇಜ್ನ ನಾವು 100ಗೆ ಫೈಂಡ್ ಔಟ್ ಮಾಡ್ಕೊಂಡು ಟೋಟಲ್ ಎಷ್ಟಾಗುತ್ತೆ ಅನ್ನೋದನ್ನ ಡಿಸ್ಕೌಂಟ್ ತಕ್ಕೋಬೇಕು. ಆಮೇಲೆ ನಮಗೆ ಲೆಕ್ಕ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿದ್ದೆ. ಮೊದಲು ಏನು ಹೇಳಿದ್ದಾರೆ? ಫಸ್ಟು ನಮಗೆ ಅದರದ್ದು ಎಷ್ಟಿದೆ ಅಮೌಂಟ್ ಗೊತ್ತಿಲ್ಲ, ಹಾಗಾಗಿ 100 ಅಂತ ಇಟ್ಕೊಳ್ಳೋಣ. ಏನು ಹೇಳ್ತಿದ್ದಾರೆ? ಮೊದಲು ಬೆಲೆಯನ್ನು 20% ಹೆಚ್ಚಿಸಲಾಗಿದೆ ಅಂತ ಹೇಳ್ತಿದ್ದಾರೆ. 20% ಹೆಚ್ಚಿಸಲಾಯಿತು ಅಂದರೆ 100ರಲ್ಲಿ ಎಷ್ಟು 20% ಹೆಚ್ಚಿಸಲಾಗುತ್ತದೆ ಅಂದರೆ ಎಷ್ಟಾಗುತ್ತೆ? 120 ಆಗುತ್ತೆ. ನಂತರ ಆ ಬೆಲೆಯನ್ನು 20% ಕಡಿಮೆಗೊಳಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಅವರು ಕಡಿಮೆಗೊಳಿಸೋದು ಯಾವುದಕ್ಕೆ? ಈ 100ಕ್ಕೆಲ್ಲ, 120ಕ್ಕೆ. ಈ 120ರಲ್ಲಿ 20% ಕಡಿಮೆಗೊಳಿಸಿದ್ರೆ ಎಷ್ಟಾಗುತ್ತೆ? ಹೇಳಿದ್ದೀನಿ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋದು ಯಾವ ಥರ ಅಂತ, ಝೀರೋ ಕ್ಯಾನ್ಸಲ್ ಮೆಥಡಿಂದ ಯೂಸ್ ಮಾಡಿ ಅಂತ. ಇದು 120ರಲ್ಲಿ ನಮಗೆ ಇವಾಗ 20% ಬೇಕು. ಹಾಗಾದರೆ 1 0 ತೆಗೆದ್ರೆ ಎಷ್ಟು ಪರ್ಸೆಂಟು? 10% ಅಂತ ಹೇಳಿದ್ದೆ. 12 ಅಂದರೆ ಇಲ್ಲಿ 10% ಆಗುತ್ತೆ. ನಮಗೆ ಬೇಕಾಗಿರೋದು 20%. ಹಾಗಾಗಿ 12 × 2 ಮಾಡಿದರೆ ಎಷ್ಟಾಯಿತು? 24 ಆಯಿತು. 24
ಈ 120ರಲ್ಲಿ ನಾವು 24ನ ಮೈನಸ್ ಮಾಡಿದರೆ ನಮ್ಗೆ ಏನು ಬರುತ್ತೆ ಆನ್ಸರು 96 ಬರುತ್ತೆ. ಓಕೆ, ಟೋಟಲಾಗಿ ಎಷ್ಟಾಯಿತು ಇವಾಗ? ಆ ಬೆಲೆಯನ್ನು ಮೊದಲು 20% ಹೆಚ್ಚಿಸಿ ನಂತರ 20% ಕಡಿಮೆ ಮಾಡಿದಾಗ 96ಕ್ಕೆ ಬಂತು ಫೈನಲ್ ಆಗಿ. ಇನ್ನು ನೆಕ್ಸ್ಟ್ ಏನಿದೆ, ನಮಗೆ ಪ್ರಾಬ್ಲಮ್ ಬಿಡ್ಸೋಕ್ಕೆ ಈಸಿ ಆಯಿತು. ಇದು ಸ್ಟೆಪ್ 1. ಓಕೆ, ಇದು ಸ್ಟೆಪ್ 1 ಅನ್ಕೊಳ್ಳಿ. ಇನ್ನು ನೆಕ್ಸ್ಟ್ ಏನಿದೆ, ಇಲ್ಲಿಂದ ಸ್ಟೆಪ್ 2 ಹೋಗೋಣ. ಇಲ್ಲಿ ಜಾಗ ಆಗಲ್ಲ. ಏನು ಬಂದಿತ್ತು? 96 ಅಂತ ಬಂದಿತ್ತು ನಮಗೆ. 100 ಮೂಲ ಬೆಲೆ ಎಷ್ಟು ಹೇಳಿದ್ದಾರೆ? 100ಗೆ ಫೈಂಡ್ ಔಟ್ ಮಾಡಬೇಕು. ಮೂಲ ಬೆಲೆ ಯಾವತ್ತು? 25,000 ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ನಮಗೆ ಬಂದಿದ್ದ ವ್ಯಾಲ್ಯೂ ಎಷ್ಟು? 96. 20% ಹೆಚ್ಚಿಸಿ 20% ಕಡಿಮೆ ಮಾಡಿದಾಗ 96ಕ್ಕೆ ಬಂದಿತ್ತು. ಇದನ್ನ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಬೇಕು. ಏನಿದೆ? 96 ಇಂಟು 25,000 ಡಿವೈಡೆಡ್ ಬೈ 100 ಮಾಡಬೇಕು. ಇದೆರಡು ಝೀರೋಗೆ ಇದೆರಡು ಝೀರೋ ಕ್ಯಾನ್ಸಲ್ ಮಾಡೋಣ. ಇನ್ನು ಉಳಿದಿದ್ದೇನು? 96 ಇಂಟು 250 ಉಳೀತು. 96 ಇಂಟು 250 ಮಾಡಿದ್ರೆ ನಮಗೇನು ಬರುತ್ತೆ ಆನ್ಸರು? ಇದು 24,000. ಆನ್ಸರ್ ಇಸ್ 24,000. 24,000 ಮೊದಲನೇ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ 4th ಕ್ವಶನ್ ಏನಿದೆ, 1 kg ಈರುಳ್ಳಿ ಬೆಲೆಯನ್ನು 34% ಹೆಚ್ಚಿಸಲಾಗಿದೆ ಮತ್ತು ಅದರಿಂದ 51 ರೂಪಾಯಿ ಹೆಚ್ಚಾಗಿದ್ದರೆ ಈರುಳ್ಳಿಯ ಹೊಸ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಹೇಗೆ ಮಾಡೋದು ಇದನ್ನು? ಎಷ್ಟು ಶೇಕಡ ಹೆಚ್ಚಾಗಿದೆ ಈರುಳ್ಳಿಯ ಬೆಲೆ? 34% ಅಂತ ಹೇಳಿದ್ದಾರೆ. 34%. ಈರುಳ್ಳಿಯ ಬೆಲೆ 34% ಹೆಚ್ಚಾಗಿರೋದ್ರಿಂದ ದುಡ್ಡು ಅಮೌಂಟ್ ಎಷ್ಟು ಹೆಚ್ಚಾಗಿದೆ? ಎಷ್ಟು ರೂಪಾಯಿ ಹೆಚ್ಚಾಗಿದೆ? 51 ರೂಪಾಯಿ ಇಂಟು 51 ರೂಪಾಯಿ. 34 ಮತ್ತು 51 ಯಾವುದು? ಎರಡು ಒಂದೇ ಮಗ್ಗಿಲು ಹೋಗುತ್ತೆ. 17 ಮಗ್ಗಿಲು ಹೋಗುತ್ತೆ. 17 ಎರಡಲೇ 34 ಆಗುತ್ತೆ. 17 ಮೂರಲೇ 51 ಆಗುತ್ತೆ. ಇನ್ನು ನೆಕ್ಸ್ಟ್ ಏನು? 2 ಒಂದಲೇ 2 5ಲೇ 10 1 0. ಇನ್ನು ನೆಕ್ಸ್ಟ್ ಉಳಿದಿದ್ದೇನು? 50 ಇಂಟು 3 ಉಳೀತು. 50 ಇಂಟು 3 ಮಾಡಿದ್ರೆ ಎಷ್ಟು ಬಂತು ನಮಗೆ? 5 ಮೂರಲೇ 15 ಆಗುತ್ತೆ. 1 0ಗೆ 0. ಇದು ಅಮೌಂಟು 150 ಆಗಲ್ಲ. ಈರುಳ್ಳಿಯ ಹೊಸ ಬೆಲೆ 150 ಆಗಲ್ಲ. ಯಾಕಂದರೆ ಅವ್ರು ಕೇಳ್ತಿರೋದು 150 ಅಂತ ನಾವು ಆಪ್ಷನಲ್ಲಿತ್ತು ಹಾಕಿದ್ವಿ ಅಂದರೆ ಅದು ತಪ್ಪಾಗುತ್ತೆ. ಆಪ್ಷನಲ್ಲಿದೆ ಅದು, ಬಟ್ 150 ಆಗಲ್ಲ. ಏನಾಗುತ್ತೆ ಅಂದರೆ ಆನ್ಸರು, ಈಗ ಅವರು 34% ಹೆಚ್ಚು ಮಾಡಿದ್ರಿಂದ ಅದು 150ಕ್ಕೆ ಆಯಿತು ಅಮೌಂಟು. ಮೊದಲು ಎಷ್ಟಿತ್ತು ಈರುಳ್ಳಿಯ ಬೆಲೆ? 51 ಇತ್ತು. 150 ಪ್ಲಸ್ 51 ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಆನ್ಸರು? 201. ಆನ್ಸರ್ ಈಸ್ 201 ರೂಪಾಯಿ. ಈರುಳ್ಳಿಯ ಹೊಸ ಬೆಲೆ ಎಷ್ಟಾಯಿತು? 201 ರೂಪಾಯಿ. ನೆಕ್ಸ್ಟ್ 5ನೇ ಕ್ವಶನ್ ಏನಿದೆ, XYZ ಕ್ರಮವಾಗಿ 12, 15, 20 ದಿನಗಳಲ್ಲಿ ಒಂದು ಕೆಲಸವನ್ನು ಮುಗಿಸುತ್ತಾರೆ. ಎಷ್ಟು ದಿನಗಳಲ್ಲಿ ಎಲ್ಲರೂ ಒಟ್ಟಿಗೆ ಮುಗಿಸಬಹುದು ಅಂತ ಕೇಳಿದ್ದಾರೆ. ಏನಿದೆ? ಟೈಮ್ ಆ್ಯಂಡ್ ವರ್ಕ್ ಮೇಲಿದೆ ಕ್ವಶನ್ನು. ಈ ಕ್ವಶನ್ನ ನೀವು LCM ಮೆಥಡಲ್ಲಿ ಮಾಡಬೇಕಾಗುತ್ತೆ. LCM ಮೆಥಡಲ್ಲಿ ಇಲ್ಲಿ ಯಾರ್ಯಾರಿದ್ದಾರೆ? XYZ ಇದ್ದಾರೆ. ಇಲ್ಲಿ 3 ಜನ ಇದ್ದಾರೆ XYZ ಅಂತ. X ಒಬ್ಬ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ? 12 ದಿನಗಳಲ್ಲಿ. Y ಒಬ್ಬ 15 ದಿನಗಳಲ್ಲಿ. Z ಒಬ್ಬ 20 ದಿನಗಳಲ್ಲಿ ಮುಗಿಸುತ್ತಾನೆ. ಈ 12, 15, 20ಕ್ಕೆ LCM ತೆಗಿಬೇಕಾಗುತ್ತೆ. ಏನಾಗುತ್ತೆ? 12, 15, 20 LCM 60 ಆಗುತ್ತೆ. ನೋಡಿ, ನೀವು LCM ತೆಗಿರಿಬೇಕಂದ್ರೆ 60 ಆಗುತ್ತೆ LCM. 12 ಎಷ್ಟಲೇ 60 ಆಗುತ್ತೆ. 12 5ಲೇ 60 ಆಗುತ್ತೆ. 15 ಎಷ್ಟಲೇ 60 ಆಗುತ್ತೆ. 15 4ಲೇ 60 ಆಗುತ್ತೆ. 20 ಎಷ್ಟಲೇ 60 ಆಗುತ್ತೆ. 23ಲೇ 60 ಆಗುತ್ತೆ. ಇದೇನಿದು ಅವ್ರ ಕೆಲಸದ ಎಫಿಷಿಯನ್ಸಿಗಳಿದು. 5 4 3 ಎಷ್ಟಾಯಿತು? ಇದು ಅಷ್ಟು ಎಫಿಷಿಯನ್ಸಿ ಪ್ಲಸ್ ಮಾಡಿದರೆ ಅವ್ರು ಕ್ವಶನಲ್ಲಿ ಕೇಳಿರೋದು ಎಲ್ಲರೂ ಒಟ್ಟಿಗೆ ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ ಅಂತ. ಹಾಗಾಗಿ ಈ 3 ಕೆಲಸದ ಎಫಿಷಿಯನ್ಸಿಗಳನ್ನು ನೀವು ಪ್ಲಸ್ ಮಾಡಬೇಕಾಗುತ್ತೆ. ಎಷ್ಟಿದೆ? 5 4 3. ಈ 5 4 3ನ್ನ ನೀವು ಪ್ಲಸ್ ಮಾಡಿದ್ರೆ ಏನು ಬರುತ್ತೆ? 5 4 9 ಆಗುತ್ತೆ. 9 3 ಎಷ್ಟಾಗುತ್ತೆ? 12 ಆಗುತ್ತೆ. ಈಗ ಎಷ್ಟು ಬಂತು ಟೋಟಲ್ಲು? ಎಲ್ಲರದ್ದು ಎಫಿಷಿಯನ್ಸಿ 3ರದು 12 ಬಂತು. ಈ 12ರಿಂದ 60ನ್ನು ಡಿವೈಡ್ ಮಾಡಬೇಕಾಗುತ್ತೆ. ಯಾಕಂದರೆ ಅವರು 3 ಎಲ್ಲರೂ ಒಟ್ಟಿಗೆ ಸೇರಿ ಎಷ್ಟು ದಿನಗಳಲ್ಲಿ ಕೆಲಸ ಮಾಡುತ್ತಾರೆ ಅಂತ ಕೇಳಿರೋದ್ರಿಂದ 12 ಡಿವೈಡೆಡ್ ಬೈ 60 ಮಾಡಬೇಕಾಗುತ್ತೆ. ಟೋಟಲ್ ವರ್ಕ್ ಎಷ್ಟಿದೆ? 60 ಇರುತ್ತೆ ವರ್ಕು. ಹಾಗಾಗಿ ನೀವು ಬಂದಿರೋ ಎಫಿಷಿಯನ್ಸಿಯಿಂದ 60ನ ಡಿವೈಡ್ ಮಾಡಬೇಕಾಗುತ್ತೆ. ಎಷ್ಟಾಗುತ್ತೆ? 12 ಡಿವೈಡೆಡ್ ಬೈ 60 ಅಂದರೆ 12 1ಲೇ 12 5ಲೇ 60 ಆಗುತ್ತೆ. ಆನ್ಸರ್ ಈಸ್ 5 ಡೇಸ್. 5 ದಿನಗಳಲ್ಲಿ 3 ಸೇರಿ ಒಟ್ಟಿಗೆ ಕೆಲಸವನ್ನು ಮುಗಿಸಬಹುದು.
ಫಸ್ಟ್ ಆಪ್ಷನಲ್ಲಿದೆ. ಅರ್ಥ ಆಯಿತಾ ಹೇಗೆ ಮಾಡಿದ್ದು ಅಂತ? ಮೂವರಿದ್ದಾರೆ ಇಲ್ಲಿ XYZ ಅಂತ. ಅವರು ಒಬ್ಬೊಬ್ಬರಾಗಿ ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸ್ತಾರಂತ ಕೊಟ್ಟಿದ್ದಾರೆ. 12, 15, 20 ಅಂತ. ಇನ್ನು ನೆಕ್ಸ್ಟ್ ಏನು ಹೇಳಿದ್ದಾರೆ, ಎಲ್ಲರೂ ಮೂವರೇ ಒಟ್ಟಿಗೆ ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸಬಹುದು ಅಂತ ಕೇಳಿದರು. ಈ 12, 15, 20ರದ್ದು ಮೊದಲು ನೀವು LCM ತೆಗಿಬೇಕಾಗುತ್ತೆ. LCM ತೆಗೆದ್ರೆ ಎಷ್ಟು ಬರುತ್ತೆ? 12, 15, 20 60 ಬರುತ್ತೆ. ಇನ್ನು ನೆಕ್ಸ್ಟ್ 12 ಎಷ್ಟಲೇ 60 ಆಗುತ್ತೆ? 12 5 60. ಇನ್ನು 15 ಎಷ್ಟಲೇ 60 ಆಗುತ್ತೆ? 15 4 60 ಆಗುತ್ತೆ. ಇನ್ನು 20 ಎಷ್ಟಲೇ 60 ಆಗುತ್ತೆ? ಇನ್ನು 23 60 ಆಗುತ್ತೆ. ಏನು ಬಂದಿದೆ ಇದು 5, 4, 3 ಇವರ XYZ ಕೆಲಸದ ಎಫಿಷಿಯನ್ಸಿಗಳು. ಈ ಬಂದಿರೋ 3 ಎಫಿಷಿಯನ್ಸಿನ ನೀವು ಪ್ಲಸ್ ಮಾಡಬೇಕಾಗುತ್ತೆ. 5, 4, 3 5, 4, 3 ನೀವು ಪ್ಲಸ್ ಮಾಡಿದಾಗ ಎಷ್ಟು ಬರುತ್ತೆ? 12 ಬರುತ್ತೆ. ಈ 12ರಿಂದ ಒಟ್ಟು ಕೆಲಸ ಎಷ್ಟಿದೆ? 60 ಇದೆ. ನಿಮಗೆ ಬಂದಿರೋ ಏನು LCM ಬಂದಿರುತ್ತೆ ಅದು ನಿಮಗೆ ಒಟ್ಟು ಕೆಲಸ ಆಗಿರುತ್ತೆ. ಈ 12ರಿಂದ ನೀವು 60ಅನ್ನು ಡಿವೈಡ್ ಮಾಡಿದರೆ ಏನು ಬರುತ್ತೆ? 12 1 12 5 60 ಆಗುತ್ತೆ. ದಟ್ ಈಸ್ 5 days. ಓಕೆ, ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ 6th ಕ್ವಶನ್ ಏನಿದೆ, A ಮತ್ತು B ಎರಡು ರೈಲುಗಳು 35 ಕಿಲೋಮೀಟರ್ ಮತ್ತು 65 ಕಿಲೋಮೀಟರ್ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿದೆ. ಆ ಎರಡು ರೈಲುಗಳು 36 ಸೆಕೆಂಡ್ಗಳಲ್ಲಿ ಒಂದನ್ನೊಂದು ದಾಟುತ್ತದೆ. A ರೈಲಿನ ಉದ್ದ 450 ಮೀಟರ್ ಆದರೆ B ರೈಲಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಟ್ರೈನ್ ಪ್ರಾಬ್ಲಮಲ್ಲಿ ಎರಡು ರೈಲು ವಿರುದ್ಧ ದಿಕ್ಕಿನಲ್ಲಿ ಬಂದರೆ ಏನು ಮಾಡಬೇಕು, ಮತ್ತು ಎರಡು ರೈಲು ಒಂದೇ ದಿಕ್ಕಿಗೆ ಹೋದರೆ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಟ್ರೈನ್ ಪ್ರಾಬ್ಲಮಲ್ಲಿ ಎರಡು ರೈಲುಗಳು ವಿರುದ್ಧ ದಿಕ್ಕಿನಲ್ಲಿ ಬರುತ್ತಿದೆ ಅಂದರೆ ಅದನ್ನು ನೀವು ಸ್ಪೀಡ್ನ ಪ್ಲಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎರಡು ರೈಲುಗಳು ಒಂದೇ ದಿಕ್ಕಿನಲ್ಲಿ ಹೋಗ್ತಿವೆ ಅಂತ ಹೇಳಿದಾಗ ಆ ಎರಡು ರೈಲಿನ ಸ್ಪೀಡನ್ನು ನೀವು ಮೈನಸ್ ಮಾಡಬೇಕಾಗುತ್ತೆ. ಇಲ್ಲಿ ಏನು ಹೇಳಿದ್ದಾರೆ ಕ್ವಶನಲ್ಲಿ? ವಿರುದ್ಧ ದಿಕ್ಕಿನಲ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ ಎರಡು ಟ್ರೈನಿಂದು ಏನಿದೆ ವೇಗ ಅದನ್ನು ನಾವು ಪ್ಲಸ್ ಮಾಡಬೇಕಾಗುತ್ತೆ. ಎಷ್ಟಿದೆ? 35 ಮತ್ತು 65 ಇದೆ ಇಲ್ಲಿ. 35 + 65 ಮಾಡಿದಾಗ ನಿಮ್ಗೆ ಏನು ಬರುತ್ತೆ? ಆನ್ಸರು 100 ಬರುತ್ತೆ. ಇನ್ನು ನೆಕ್ಸ್ಟ್ ಏನು ಹೇಳಿದ್ದಾರೆ? 36 ಸೆಕೆಂಡ್ಗಳಲ್ಲಿ ಒಂದನ್ನೊಂದು ದಾಟುತ್ತದೆ ಅಂತ ಹೇಳಿದ್ದಾರೆ. A ರೈಲಿನ ಉದ್ದ ಕೊಟ್ಟಿದ್ದಾರೆ, B ರೈಲಿಂದು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಎಷ್ಟು ಸೆಕೆಂಡ್ಗಳಲ್ಲಿ ಒಂದನ್ನೊಂದು ಪರಸ್ಪರ ದಾಟುತ್ತವೆ ರೈಲು? 36 ಸೆಕೆಂಡ್ಗಳಲ್ಲಿ. 36 ಸೆಕೆಂಡ್ಗಳಲ್ಲಿ. ಇನ್ನು ನೆಕ್ಸ್ಟು A ಮತ್ತು B ರೈಲಿನ ಎರಡೂ ವೇಗವನ್ನು ಕೂಡಿಸಿದಾಗ ಎಷ್ಟು ಬಂದಿತ್ತು ನಮಗೆ? ಪ್ಲಸ್ ಮಾಡಿದಾಗ 100 ಬಂದಿತ್ತು. ಕ್ವಶನ್ನಲ್ಲಿ ರೈಲಿನ ವೇಗವನ್ನು km/hಗಳಲ್ಲಿ ಕೊಟ್ಟಿದ್ದಾರೆ. ನಮಗೆ ಆನ್ಸರ್ನ ಮೀಟರ್ಗಳಲ್ಲಿ ಕೇಳಿರೋದ್ರಿಂದ ನಾವು 18/5 ಮಾಡಬೇಕಾಗುತ್ತೆ. 18/5. ಇನ್ನು ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. 18 1 18 2 36 ಆಗುತ್ತೆ. ಇನ್ನು ಉಳಿದಿದ್ದೇನು ನಮಗೆ? 2 × 100 × 5 ಉಳೀತು. 2 × 100 × 5 ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಆನ್ಸರು? 2 100 ಎಷ್ಟಾಗುತ್ತೆ? 200 ಆಗುತ್ತೆ. 205 ಎಷ್ಟಾಗುತ್ತೆ? 1000 ಆಗುತ್ತೆ. ಎಷ್ಟು ಬಂತು? 1000. ಏನು ಬಂದಿದೆ ಇದು 1000 ಆನ್ಸರು. ಇದು ಎರಡು ರೈಲಿನ ಉದ್ದ ಇನ್ಕ್ಲೂಡ್ ಆಗಿದೆ ಇದರೊಳಗೆ. ಅಂದರೆ ಎರಡು ರೈಲಿನ ಉದ್ದವು ಇದರೊಳಗೇ ಸೇರಿದೆ ಈ 1000 ಒಳಗೆ. ನಾವೇನು ಮಾಡಬೇಕು? ನಮಗೆ A ರೈಲಿನ ಉದ್ದ ಕೊಟ್ಟಿದ್ದಾರಲ್ಲ, ಹಾಗಾಗಿ ಈ 1000ದಲ್ಲಿ ನಾವು 450ನ ಮೈನಸ್ ಮಾಡೋಣ. ಮೈನಸ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಆನ್ಸರು? 1000ದಲ್ಲಿ ನಾವು 450ಅನ್ನು ಮೈನಸ್ ಮಾಡಿದಾಗ 550. ಆನ್ಸರ್ ಇಸ್ 550 ಮೀಟರ್. ಹೇಗೆ ಮಾಡಿದೆ ಅರ್ಥ ಆಯ್ತಲ್ಲ? ಏನು ಕೊಟ್ಟಿದ್ರು ಅವರು? ಎರಡು ರೈಲಿನ ವೇಗ ಕೊಟ್ಟಿದ್ದರು. 35 ಕಿಲೋಮೀಟರ್ ವೇಗ ಮತ್ತು 65 ಕಿಲೋಮೀಟರ್ ವೇಗದಲ್ಲಿ ರೈಲುಗಳು ಚಲಿಸುತ್ತವೆ ಅಂತ ಹೇಳಿದರು. ಇನ್ನು ನೆಕ್ಸ್ಟು 36 ಸೆಕೆಂಡ್ಗಳಲ್ಲಿ ಒಂದನ್ನೊಂದು ದಾಟುತ್ತವೆ ಅಂತಲೂ ಹೇಳಿದರು. A ರೈಲಿನ ಉದ್ದ 450 ಆದರೆ B ರೈಲಿನ ಉದ್ದ ಕಂಡುಹಿಡಿಯಿರಿ ಅಂತ ಹೇಳಿದರು. ಟ್ರೈನ್ ಪ್ರಾಬ್ಲಮಲ್ಲಿ ಎರಡು ರೈಲುಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತವೆ ಅಂದಾಗ ಎರಡು ರೈಲಿನ ವೇಗಗಳನ್ನು ನಾವು ಪ್ಲಸ್ ಮಾಡಬೇಕಾಗುತ್ತೆ. 35 + 65 ಮಾಡಿದರೆ ನಮ್ಗೆ ಏನು ಬರುತ್ತೆ? ಆನ್ಸರು 100 ಬರುತ್ತೆ. ಇನ್ನು ನೆಕ್ಸ್ಟ್ ಏನು ಹೇಳಿದರು? 36 ಸೆಕೆಂಡ್ಗಳಲ್ಲಿ ಒಂದನ್ನೊಂದು ದಾಟುತ್ತವೆ ಅಂತ ಹೇಳಿದರು. ಕ್ವಶನಲ್ಲಿ ರೈಲಿನ ವೇಗವನ್ನು km/hಗಳಲ್ಲಿ ಕೊಟ್ಟು ನಮಗೆ ಆನ್ಸರ್ನ ಮೀಟರ್ಗಳಲ್ಲಿ ಕೇಳಿರೋದ್ರಿಂದ ನಾವು 18/5 ಮಾಡಬೇಕಾಗುತ್ತೆ. 36 ಇಂಟು ನಮಗೆ ಬಂದಿರೋ ಎರಡು ರೈಲಿನ ವೇಗವನ್ನು ಪ್ಲಸ್ ಮಾಡಿದ್ದು ಹಾಕಬೇಕಾಗುತ್ತೆ. 36 × 100 ಮತ್ತು ಇಂಟು 18/5 ಮಾಡಬೇಕು. ಇನ್ನು ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಮಾಡಿದಾಗ ಏನಾಗುತ್ತೆ? 18 1 18 2 36 ಆಗುತ್ತೆ. ಇನ್ನು ಉಳಿದಿದ್ದೇನು ನಮಗೆ? 2 × 100 × 5 ಉಳಿತು. 2 × 100 × 5 ಮಾಡಿದ್ರೆ ನಮ್ಗೆ ಏನು ಬರುತ್ತೆ? 1000 ಬರುತ್ತೆ. ಈ 1000 ಏನಿದೆ ಎರಡು ರೈಲಿನ ಉದ್ದವನ್ನು ಇನ್ಕ್ಲೂಡ್ ಆಗಿರುತ್ತೆ. ನಮಗೆ ಅವರು A ರೈಲಿನ ಉದ್ದ ಕೊಟ್ಟಿದ್ದಾರಲ್ಲ 450 ಅಂತ, 1000ದಲ್ಲಿ ನಾವು 450ಅನ್ನು ಮೈನಸ್ ಮಾಡಿದಾಗ ನಮಗೆ B ರೈಲಿನ ಉದ್ದ ಸಿಗುತ್ತೆ. ಈ 1000ದಲ್ಲಿ 450 ಮೈನಸ್ ಮಾಡಿದಾಗ ನಮಗೆ 550 ಬಂತು. ಆನ್ಸರ್ ಇಸ್ 550 ಮೀಟರ್. A ರೈಲಿನ ಉದ್ದ 450 ಮೀಟರ್, B ರೈಲಿನ ಉದ್ದ 550 ಮೀಟರ್.
ಇನ್ನು ನೆಕ್ಸ್ಟ್ 7th ಕ್ವಶನ್ ಏನಿದೆ, 15,000 ಮೊತ್ತದ ಮೇಲೆ 5 ವರ್ಷಗಳವರೆಗೆ 6% ಬಡ್ಡಿ ದರದಲ್ಲಿ ಸರಳ ಬಡ್ಡಿ ಎಷ್ಟಾಗುತ್ತದೆ ಅಂತ ಕೇಳಿದ್ದಾರೆ. ಎಷ್ಟಿದೆ ಮೊತ್ತ, ಅಮೌಂಟ್ ಎಷ್ಟಿದೆ, ಪ್ರಿನ್ಸಿಪಲ್ 15,000 ಇದೆ. 15,000 ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿದ್ದಾರೆ, ಬಡ್ಡಿಯ ದರ ಎಷ್ಟು ಅಂತ ಹೇಳಿದ್ದಾರೆ, 6% ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಈ 15,000ದಲ್ಲಿ 1% ಎಷ್ಟು ಅಂತ ಮೊದಲು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಇನ್ನು ನೆಕ್ಸ್ಟ್ ನಮಗೆ ಇಂಟು 6 ಮಾಡಿ ಈಸಿಯಾಗಿ 6% ಎಷ್ಟು ಅಂತ ಕಂಡುಹಿಡ್ಕೋಬೋದು. ಹೇಳಿದ್ದೀನಿ 15,000ದಲ್ಲಿ ನಮಗೆ 1% ಬೇಕು ಅಂದರೆ ಏನು ಮಾಡಬೇಕು, ಝೀರೋ ಕ್ಯಾನ್ಸಲ್ ಮೆಥಡಲ್ಲಿ ಯೂಸ್ ಮಾಡಿ ಹೇಳಿದ್ದೆ. ಏನು ಮಾಡಬೇಕು ನಾವು 1% ಬೇಕು ಅಂದರೆ 1 0 ತೆಗೆದ್ರೆ ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ದೆ, 10%. 2 0 ತೆಗೆದ್ರೆ ಏನಾಗುತ್ತೆ, 1% ಆಗುತ್ತೆ. ಈ 150 ಅಂದರೆ ಎಷ್ಟು, 1%. ನಮಗೆ ಬೇಕಾಗಿರೋದು 6% ಹಾಗಾಗಿ ಇಂಟು 6 ಮಾಡೋಣ. 15 5 ಎಷ್ಟಾಗುತ್ತೆ, 75. 15 6 ಎಷ್ಟಾಗುತ್ತೆ, 90 ಆಗುತ್ತೆ. 1 0 0 900 ಆಯಿತು. ಎಷ್ಟಿದು 900, 1 ವರ್ಷಕ್ಕೆ. 1 ವರ್ಷಕ್ಕೆ 900 ಆದರೆ ನಮಗೆ ಬೇಕಾಗಿರೋದು ಎಷ್ಟು ವರ್ಷಕ್ಕೆ, 5 ವರ್ಷಕ್ಕೆ. 900 ಇಂಟು 5 ಮಾಡೋಣ. 5 9 ಎಷ್ಟಾಗುತ್ತೆ, 45. 2 0 0 ಆನ್ಸರ್ ಇಸ್ 4,500, 4,500 ಸೆಕೆಂಡ್ ಆಪ್ಷನಲ್ಲಿದೆ. ನೆಕ್ಸ್ಟ್ 8ನೇ ಕ್ವಶನ್ ಏನಿದೆ, ಒಬ್ಬ ವ್ಯಕ್ತಿ ದಿನಕ್ಕೆ 1,500 ದುಡಿಯುತ್ತಾನೆ ಮತ್ತು ಅವನ ಖರ್ಚು 900 ದಿನಕ್ಕೆ. ಅವನ ಖರ್ಚಿನೊಂದಿಗೆ ಉಳಿತಾಯದ ಅನುಪಾತ ಕಂಡುಹಿಡಿಯಿರಿ ಅಂತ ಇದೆ. ಎಷ್ಟು ದುಡಿತಾನಂತೆ ಅವನು ಒಂದು ದಿನಕ್ಕೆ, 1,500 ದುಡಿತಾನೆ. 1,500. ಅವನ ಖರ್ಚು ಎಷ್ಟಿದೆ ಒಂದು ದಿನಕ್ಕೆ, 900 ಇದೆ. 900 ಆದಾಯದಲ್ಲಿ ಖರ್ಚನ್ನು ಮೈನಸ್ ಮಾಡಬೇಕಾಗುತ್ತೆ. ಎಷ್ಟು ಬರುತ್ತೆ, 1,500ರಲ್ಲಿ ನಾವು 900ನ ಮೈನಸ್ ಮಾಡಿದಾಗ 600 ಬರುತ್ತೆ. ಈ 600 ಏನಾಯಿತು, ಉಳಿತಾಯ ಆಯಿತು. ಅವನ ದಿನಕ್ಕೆ ಎಷ್ಟು ದುಡಿತಾ ಇದ್ದ, 1,500 ದುಡಿತಾ ಇದ್ದ. ಅದರಲ್ಲಿ 900ನ್ನ ಖರ್ಚು ಮಾಡ್ತಾ ಇದ್ದ ಒಂದು ದಿನಕ್ಕೆ. ಇನ್ನು ನೆಕ್ಸ್ಟ್ ಉಳಿದಿದ್ದೇನು, 1,500ದಲ್ಲಿ ಅವನು 900 ರೂಪಾಯಿ ಖರ್ಚು ಮಾಡಿದರೆ 600 ರೂಪಾಯಿ ಉಳಿಯುತ್ತೆ. ಖರ್ಚಿನೊಂದಿಗೆ ಉಳಿತಾಯದ ಅನುಪಾತ ಕೇಳ್ತಿದ್ದಾರೆ. ಓಕೆ, ಖರ್ಚಿನೊಂದಿಗೆ ಉಳಿತಾಯದ ಅನುಪಾತ ಕೇಳ್ತಿರೋದ್ರಿಂದ ಇಲ್ಲಿ ಸೇವಿಂಗ್ಸು ಮತ್ತು ಎಕ್ಸ್ಪೆಂಡಿಚರ್ನ ರೇಷೋ ತೆಗಿಬೇಕಾಗುತ್ತೆ. ಎಷ್ಟಿದೆ ಖರ್ಚಿಂದು ಅಮೌಂಟು, 900 ಇದೆ. ಇನ್ನು ಸೇವಿಂಗ್ಸಿಂದ ಎಷ್ಟಿದೆ, ಉಳಿತಾಯ 600 ರೂಪಾಯಿ ಇದೆ. ಇದ್ರದ್ದು ನಾವು ಅನುಪಾತ ತೆಗಿಬೇಕಾಗುತ್ತೆ. 2 0ಗೆ 2 0 ಕ್ಯಾನ್ಸಲ್ ಮಾಡೋಣ. 3 3 9 ಆಗುತ್ತೆ. 3 2 6 ಆಗುತ್ತೆ. ಆನ್ಸರ್ ಈಸ್ 3:2. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ಅರ್ಥ ಆಯಿತಾ ಹೇಗೆ ಮಾಡಿದೆ ಅಂತ. ಒಬ್ಬ ವ್ಯಕ್ತಿಯು ಒಂದು ದಿನಕ್ಕೆ 1,500 ದುಡಿತಾನಂತೆ. ಅದರಲ್ಲಿ ಅವನು 900ನ ಖರ್ಚು ಮಾಡ್ತಾನೆ. ಅವ್ರು ಕೇಳಿರೋದೇನು ಕ್ವಶನಲ್ಲಿ, ಖರ್ಚಿನೊಂದಿಗೆ ಉಳಿತಾಯದ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ. ಅವನದು ಎಷ್ಟಿದೆ, ಇನ್ಕಮ್ ಎಷ್ಟಿದೆ, ಅವ್ನು ದುಡಿಯೋದು 1,500 ಒಂದು ದಿನಕ್ಕೆ. ಅವನು ಖರ್ಚು ಮಾಡೋದು 900. ಈ 1,500ರಲ್ಲಿ 900ನ ಮೈನಸ್ ಮಾಡಿದ್ರೆ ನಮ್ಗೇನು ಬರುತ್ತೆ, 600 ಬರುತ್ತೆ. ಎಕ್ಸ್ಪೆಂಡಿಚರ್ ಖರ್ಚು ಎಷ್ಟಿದೆ, 900 ಇದೆ. ಸೇವಿಂಗ್ಸ್ ಎಷ್ಟಿದೆ, 600 ಇದೆ. 900 ಮತ್ತು 600ದು ನಾವು ರೇಷೋ ತೆಗಿಬೇಕಾಗಿರೋದು. 900 ಮತ್ತು 600ಕ್ಕೆ 2 0ಗೆ 2 0 ಕ್ಯಾನ್ಸಲ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ 3 ಮಗ್ಗೆಯಿಂದ ಸಿಂಪ್ಲಿಫಿಕೇಷನ್ ಮಾಡೋಣ. 3 2 6 ಆಗುತ್ತೆ. 3 3 9 ಆಗುತ್ತೆ. ಆನ್ಸರ್ ಇಸ್ 3:2. ಓಕೆ, ಅಂಡರ್ಸ್ಟ್ಯಾಂಡ್. ಕೆಲವೊಬ್ಬರು ನಮಗೆ ಏನೇನೋ ಹೇಳ್ತಿರ್ತಾರೆ, ಹಂಗೆ ಹಿಂಗೆ, ಅವ್ರಿಗೆ ಗೊತ್ತಿರಲ್ಲ ಎಷ್ಟು ಹಾರ್ಡ್ ವರ್ಕ್ ಮಾಡಿ ಇಲ್ಲಿ ನಾವು ಒಂದು ಕ್ಲಾಸ್ ಅಪ್ಲೋಡ್ ಮಾಡೋದಂದರೆ ಅಷ್ಟು ಈಸಿಯಾಗಿರಲ್ಲ ಬಿಡು. ಒಂದು ಕ್ಲಾಸ್ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ, ಇಷ್ಟನ್ನೇ ಅವರು ತಿಳ್ಕೊಂಡಿರ್ತಾರೆ. ಒಬ್ಬರಿಗೆ ಒಬ್ಬರು ಒಂದು ಕಾಮೆಂಟಿಂದ ಎಷ್ಟು ಒಬ್ರಿಗೆ ಬೇಜಾರಾಗುತ್ತೆ ಅನ್ನೋದು ಯಾರಿಗೂ ತಿಳಿಯಲ್ಲ. ಅವರೊಬ್ಬರು ಯಾರಿಗೋ ಒಬ್ರಿಗೆ ನಾವು ಕಾಮೆಂಟ್ ಮಾಡ್ತೀವಿ ಅಂದರೆ ಅದನ್ನು 1000 ಸಲ ಯೋಚನೆ ಮಾಡಬೇಕಾಗುತ್ತೆ. ಯಾಕಮ್ಮಿಂದ ಒಬ್ರಿಗೆ ಸಪೋರ್ಟ್ ಸಿಗುತ್ತೆ, ನಾವು ಒಬ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂದರೆ ಮಾಡೋಣ. ಇಲ್ಲ ನಮ್ಮ ಕಡೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ ಅಂದರೆ ನಾವು ಸುಮ್ಮನೆ ಇದ್ಬಿಡೋಣ. ಅದನ್ನು ಬಿಟ್ಟು ಅವ್ರಿಗೆ ಒಂದೊಂದು ಕಾಮೆಂಟಿಂದ ನಮ್ಮ ಮೈಂಡು ಡೈವರ್ಟ್ ಆಗೋ ಥರ ಇರುತ್ತೆ. ಹಾಗಾಗಿ ನಾವು ಏನನ್ನು ನಾವು ನಿಮ್ಮ ಕಡೆಯಿಂದ ಬಯಸ್ದೇನೆ ಫ್ರೀಯಾಗಿ ನಾವು ಏನೋ ಒಬ್ರಿಗೆ ನಮಗೇನೋ ಆಗಲಿಲ್ಲ ಬೇರೆಯವ್ರಿಗೆ ಆಗಲಿ ಅಂತನಾದರೂ ನಾವು ಫ್ರೀಯಾಗಿ ಕ್ಲಾಸಸ್ ಮಾಡಿಕೊಟ್ರು ಇಲ್ಲಿ ಒಬ್ಬೊಬ್ಬರು ಏನೇನೋ ಹೇಳ್ತಿರ್ತಾರೆ. ಕ್ವಶನ್ ಏನಿದೆ, 20 ಸಂಖ್ಯೆಗಳ ಸರಾಸರಿ 15 ಮತ್ತು ಮೊದಲ 5 ಸಂಖ್ಯೆಗಳ ಸರಾಸರಿ 12 ಆಗಿದೆ. ಹಾಗಾದರೆ ಉಳಿದವುಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಸರಾಸರಿ ಎಷ್ಟು ಹೇಳಿದ್ದಾರೆ, 20 ಸಂಖ್ಯೆಗಳ ಸರಾಸರಿ 15 ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಏನು ಹೇಳಿದ್ದಾರೆ, ಮೊದಲ 5 ಸಂಖ್ಯೆಗಳ ಸರಾಸರಿ 12 ಅಂತ ಹೇಳಿದ್ದಾರೆ. 12 ಮೊದಲ 5 ಸಂಖ್ಯೆಗಳ ಸರಾಸರಿ. 15 2 ಎಷ್ಟಾಗುತ್ತೆ, 30 ಆಗುತ್ತೆ. 1 0 0. ಇನ್ನು ನೆಕ್ಸ್ಟ್ ಏನಿದೆ, 12 5 ಎಷ್ಟಾಗುತ್ತೆ, 60 ಆಗುತ್ತೆ. ಈ 300ರಲ್ಲಿ ನಾವು 60ನ್ನು ಮೈನಸ್ ಮಾಡಿದಾಗ, ಈ 300ರಲ್ಲಿ 60ನ್ನು ಮೈನಸ್ ಮಾಡಿದಾಗ ನಮಗೇನು ಬರುತ್ತೆ ಆನ್ಸರು, 240. 240. ಆನ್ಸರ್ ಇಸ್ 240. ಹೇಗೆ ಮಾಡಿದೆ ಅರ್ಥ ಆಯ್ತಲ್ಲ ಈ ಲೆಕ್ಕ.
ಏನು ಹೇಳಿದರು, 20 ಸಂಖ್ಯೆಗಳ ಸರಾಸರಿ 15 ಅಂತ ಹೇಳಿದರು. ಇನ್ನು ನೆಕ್ಸ್ಟು ಮೊದಲ 5 ಸಂಖ್ಯೆಗಳ ಸರಾಸರಿ 12 ಅಂತಲೂ ಹೇಳಿದರು. ಈ 20 ಸಂಖ್ಯೆಗಳ ಸರಾಸರಿ ಇಂಟು 15 ಮಾಡಿದಾಗ ನಮ್ಗೆ ಏನು ಬರುತ್ತೆ, 20 ಇಂಟು 15 ಮಾಡಿದಾಗ 300 ಬರುತ್ತೆ. ಇನ್ನು ನೆಕ್ಸ್ಟ್ ಮೊದಲ 5 ಸಂಖ್ಯೆಗಳ ಸರಾಸರಿ 12 ಅಂತ ಹೇಳಿದರು. 12 ಇಂಟು 5 ಮಾಡಿದಾಗ ನಮಗೆ 60 ಬರುತ್ತೆ. ಈ ಒಟ್ಟು 20 ಸಂಖ್ಯೆಗಳ ಮೊತ್ತದಲ್ಲಿ 5 ಸಂಖ್ಯೆಗಳ ಒಟ್ಟು ಮೊತ್ತವನ್ನು ನೀವು ಮೈನಸ್ ಮಾಡಿದಾಗ ನಿಮಗೆ ಇನ್ನು ಉಳಿದಿದ್ದ 15 ಸಂಖ್ಯೆಗಳ ಎಷ್ಟು ಇದೆ ಸರಾಸರಿ ಅನ್ನೋದು ಗೊತ್ತಾಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ 10th ಕ್ವಶನ್ ಏನಿದೆ, ಒಂದು ವಸ್ತುವಿನ ನಮೂದಿತ ಬೆಲೆ 1500, ಗ್ರಾಹಕರಿಗೆ 10 ರಿಯಾಯಿತಿ ನೀಡಿದರೆ ವಸ್ತುವಿನ ಮಾರಾಟ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇದು ಕೂಡ ಸೇಮ್ ಅವಾಗಲೇ ಮಾಡಿದ್ವಲ್ಲ ಸಿಂಪಲ್ ಇಂಟ್ರೆಸ್ಟ್, ಆ ಮೆಥಡಲ್ಲೇ ಮಾಡೋಣ. ಅದು ಝೀರೋ ಕ್ಯಾನ್ಸಲ್ ಮೆಥಡೇ ಯೂಸ್ ಮಾಡಬೇಕಾಗುತ್ತೆ, ಈಸಿ ಇದೆ ಅದು. ಎಷ್ಟಿದೆ ಅಮೌಂಟ್, ಎಷ್ಟಿದೆ ನಮೂದಿತ ಬೆಲೆ 1500 ಇದೆ. ಇನ್ನು ನೆಕ್ಸ್ಟು ಡಿಸ್ಕೌಂಟ್ ಎಷ್ಟು ಅಂತ ಹೇಳ್ತಿದ್ದಾರೆ, 10% ಅಂತ ಹೇಳ್ತಿದ್ದಾರೆ. 10% ಅಂದರೆ ಎಷ್ಟು ಅಂತ ಹೇಳಿದ್ದೀನಿ, 10 ತೆಗಿಬೇಕಂತ ಹೇಳಿದ್ದೀನಿ. ಎಷ್ಟಾಯಿತು 10% ಅಂದರೆ 150 ಆಯಿತು. ಎಷ್ಟಿದೆ ನಮೂದಿತ ಬೆಲೆ 1500 ಇದೆ. ಇನ್ನು ನೆಕ್ಸ್ಟ್ 10% ಅಂದರೆ ಎಷ್ಟು, ನಾವು ಡಿಸ್ಕೌಂಟ್ ಎಷ್ಟು ಅಮೌಂಟ್ನ ತೆಗಿಬೇಕಾಗುತ್ತೆ, 150ಅನ್ನು. 1500ಅಲ್ಲಿ ನೀವು 150ಅನ್ನು ಮೈನಸ್ ಮಾಡಿದಾಗ ನಿಮ್ಗೆ ಏನು ಬರುತ್ತೆ, 0ಗೆ 0 ಆಗುತ್ತೆ. ಇನ್ನು 0ದಲ್ಲಿ 5 ಹೋಗಲ್ಲ, ಈ ಕಡೆಯಿಂದ ಒಂದು ದಸ್ಕ ತಗೊಂಡ್ರೆ ಎಷ್ಟಾಗುತ್ತೆ, 10 ಆಗುತ್ತೆ. 10ರಲ್ಲಿ 5 ಹೋದ್ರೆ ಎಷ್ಟು, 5 ಉಳಿಯುತ್ತೆ. ಈ ಕಡೆ ಒಂದು ದಸ್ಕ ತಗೊಂಡಿದ್ರೆ ಎಷ್ಟಾಯಿತು, 4 ಆಗಿತ್ತು. 4ರಲ್ಲಿ 1 ಹೋದ್ರೆ ಎಷ್ಟು, 3. ಇನ್ನು 1ಕ್ಕೆ 1. ಆನ್ಸರ್ ಈಸ್ 1350. ಎಷ್ಟಾಗುತ್ತೆ, 1500 ವಸ್ತುವನ್ನು 10% ರಿಯಾಯಿತಿ ಕೊಟ್ಟಾಗ 1350ಕ್ಕೆ ಮಾರಾಟ ಮಾಡಲಾಗುತ್ತದೆ. ಥರ್ಡ್ ಆಪ್ಷನಲ್ಲಿದೆ. 11th ಕ್ವಶನ್ ಏನಿದೆ, ಸಿಂಪ್ಲಿಫಿಕೇಷನ್ ಮೇಲಿದೆ. ಏನಿದೆ ಹಾಕೋಣ ಮೊದಲು ಪ್ರಾಬ್ಲಮ್ಮ. 24 ಇಂಟು ಬ್ರಾಕೆಟ್ 5 ಇಂಟು 2 ಪ್ಲಸ್ 10 ಇಂಟು 3 ಬ್ರಾಕೆಟ್ ಕ್ಲೋಸ್ ಪ್ಲಸ್ ಬ್ರಾಕೆಟ್ 2 ಇಂಟು 5 ಅಂತ ಇದೆ. ಈ ಪ್ರಾಬ್ಲಮಲ್ಲಿ ನಾವು ಮೊದಲು ಏನು ಕ್ಲಿಯರ್ ಮಾಡಬೇಕು, ಬ್ರಾಕೆಟ್ನ ಕ್ಲಿಯರ್ ಮಾಡಬೇಕು. ಮೊದಲು ಈ 3 ಬ್ರಾಕೆಟ್ನ ನೀವು ಕ್ಲಿಯರ್ ಮಾಡೋಣ. 5 2 ಎಷ್ಟಾಗುತ್ತೆ, 5 2 10 ಆಗುತ್ತೆ. ಪ್ಲಸ್ಗೆ ಪ್ಲಸ್ ಹಾಗೆ ಇಡೋಣ. 10 3 ಎಷ್ಟಾಗುತ್ತೆ, 30 ಆಗುತ್ತೆ. ಪ್ಲಸ್ಗೆ ಪ್ಲಸ್ 25 25 ಎಷ್ಟಾಗುತ್ತೆ, 100 ಆಗುತ್ತೆ. ಇನ್ನು ನೆಕ್ಸ್ಟ್ ಏನಿದೆ, ಇಂಟು 24. ನೆಕ್ಸ್ಟ್ ಏನಿದೆ, ಈ 3ಅನ್ನು ಪ್ಲಸ್ನ ನಾವು ಪ್ಲಸ್ ಮಾಡಿದಾಗ ಎಷ್ಟಾಗುತ್ತೆ, 100 ಪ್ಲಸ್ 30 ಪ್ಲಸ್ 10 ಮಾಡಿದಾಗ 140 ಆಗುತ್ತೆ. 140 ಇಂಟು 24 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಆನ್ಸರು, 3360 ಬರುತ್ತೆ. ಆನ್ಸರ್ ಇಸ್ 3360. ನೆಕ್ಸ್ಟ್ ಕ್ವಶನ್ ಏನಿದೆ, 5/4, 15/18, 35/2, ಫೈಂಡ್ ದ HCF ಆ್ಯಂಡ್ LCM ಅಂತ ಕೇಳಿದ್ದಾರೆ. 5/4, 15/8, 35/2 ಅಂತ ಇದೆ. LCM ಆ್ಯಂಡ್ LCF ಪ್ರಾಬ್ಲಮಲ್ಲಿ ಈ ಥರ ಕೊಟ್ಟು LCM ಮತ್ತು LCFನ ಎರಡನ್ನೂ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದಾಗ ಏನು ಮಾಡಬೇಕು ಅಂದ್ರೆ, ಕೊಟ್ಟಿರೋ ಪ್ರಾಬ್ಲಮಲ್ಲಿ ಕೆಳಗಿರೋದಕ್ಕೆ HCF ತೆಗಿಬೇಕಾಗುತ್ತೆ, HCF. ಇನ್ನು ನೆಕ್ಸ್ಟ್ ಮೇಲಿರೋದಕ್ಕೆ LCM ತೆಗಿಬೇಕಾಗುತ್ತೆ. ಏನಿದೆ 15 35 5ರದ್ದು HCF ಎಷ್ಟಾಗುತ್ತೆ ನಿಮಗೆ, 5 ಆಗುತ್ತೆ ನೋಡಿ. 15 5 35 HCF ಎಷ್ಟು, 5. ಇನ್ನು ನೆಕ್ಸ್ಟ್ LCM ಎಷ್ಟಾಗುತ್ತೆ, 4 8 2ರದ್ದು 8 ಆಗುತ್ತೆ. ದಟ್ ಈಸ್ 5/8. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ 13th ಕ್ವಶನ್ ಏನಿದೆ, ಸಿಂಪ್ಲಿಫಿಕೇಷನ್ ಮೇಲೆ ಇದೆ, ಸ್ಕ್ವೇರ್ ರೂಟ್ ಮೇಲೆ. ಪ್ರಾಬ್ಲಮ್ ಹಾಕೋಣ. ಬ್ರಾಕೆಟ್ 5 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಬ್ರಾಕೆಟ್ ಕ್ಲೋಸ್ ಇಷ್ಟು, ಬ್ರಾಕೆಟ್ 5 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಅಂತ ಇದೆ. ಏನು ಮಾಡಬೇಕು, 5 ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ, 25 ಆಗುತ್ತೆ. 1 ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ, 1 ಆಗುತ್ತೆ. ಎಷ್ಟಾಯಿತು, 25 ಪ್ಲಸ್ 1 ಆಯಿತು. ಇನ್ನು ನೆಕ್ಸ್ಟು 5 ಸ್ಕ್ವೇರ್ ರೂಟ್ ಎಷ್ಟು, 25. ಬಟ್ ಇಲ್ಲಿ ಈ ಕಡೆ ಪ್ಲಸ್ ಇದೆ, ಈ ಕಡೆ ಮಾತ್ರ ಮೈನಸ್ ಇದೆ. 1 ಸ್ಕ್ವೇರ್ ರೂಟ್ ಏನಾಗುತ್ತೆ, 1 ಆಗುತ್ತೆ. 25 ಪ್ಲಸ್ 1 ಎಷ್ಟಾಗುತ್ತೆ, 26 ಆಗುತ್ತೆ. ಇನ್ನು ನೆಕ್ಸ್ಟು 25 ಮೈನಸ್ 1 ಏನಾಗುತ್ತೆ, 24 ಆಗುತ್ತೆ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡೋಣ. 2 13 26 ಆಗುತ್ತೆ. 2 1 2 3 6 ಆಗುತ್ತೆ. ಇನ್ನು ನೆಕ್ಸ್ಟು 2 1 2 2 2 4 ಆಗುತ್ತೆ. ಆನ್ಸರ್ ಇಸ್ 13:12. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. 13:2 ಆಗುತ್ತೆ. ಇನ್ನು ನೆಕ್ಸ್ಟ್ 14th ಕ್ವಶನ್ ಏನಿದೆ, 35 ಘಾತಾಂಕ 29 10ರಿಂದ ಭಾಗಿಸಿದಾಗ ಸಿಗುವ ಶೇಷ ಎಷ್ಟು ಅಂತ ಕೇಳಿದ್ದಾರೆ. ಈ ಥರ ಕ್ವಶನಲ್ಲಿ ನಿಮಗೆ ಒಂದು ಸಿಂಪಲ್ ಟ್ರಿಕ್ಸ್ ಇದೆ. ಏನಿದೆ,
ಕ್ವಶನ್ ಏನಿದೆ 35 ಘಾತಾಂಕ 29 ಅಂತ ಇದೆ. ಈ ನಂಬರನ್ನು ನೀವು 10ರಿಂದ ಭಾಗಿಸಿದಾಗ ನಿಮಗೆ ಉಳಿಯುವ ಶೇಷ ಸಿಗುವ ಶೇಷ ಎಷ್ಟು ಅಂತ ಕೇಳಿದ್ದಾರೆ. ಈ ಥರ ಕ್ವಶನಲ್ಲಿ ಏನಿದೆ, ಇಲ್ಲಿ ಯೂನಿಟ್ ಡಿಜಿಟ್ ಏನಿದೆ, ಬಿಡಿ ಸ್ಥಾನ ಅಂತಾರಲ್ಲ ಅದನ್ನು ನೀವು ಇಂಟು ಮಾಡಬೇಕಾಗುತ್ತೆ. ಎಷ್ಟಾಗುತ್ತೆ? 5 9 ಎಷ್ಟಾಗುತ್ತೆ? 45 ಆಗುತ್ತೆ. ಇದು ನಿಮಗೆ 45 10ರಿಂದ ಭಾಗ ಆಗುತ್ತಾ? ಇಲ್ಲ. ಮತ್ತು ಈ 45ಕ್ಕೆ ಎಷ್ಟನ್ನು ಪ್ಲಸ್ ಮಾಡಿದಾಗ ನಿಮಗೆ 10ರಿಂದ ಭಾಗ ಆಗುತ್ತೆ? ಈ 45ಕ್ಕೆ ನೀವು 5ಅನ್ನು ಪ್ಲಸ್ ಮಾಡಿದಾಗ ನಿಮಗೆ 50 ಬರುತ್ತೆ. 50 ಏನಿದೆ ನಿಮಗೆ 10ರಿಂದ ಭಾಗ ಆಗುತ್ತೆ. ಸೀದಾ 10 15 ಅಂತ ಭಾಗ ಆಗುತ್ತೆ. ಹಾಗಾಗಿ ನೀವು ಈ 45ಕ್ಕೆ 5ಅನ್ನು ಪ್ಲಸ್ ಮಾಡಿದಾಗ ನೀವು 10ರಿಂದ ಭಾಗ ಆಗೋದ್ರಿಂದ ನಿಮಗೆ ಈ ಸಂಖ್ಯೆಯನ್ನು ನೀವು 10ರಿಂದ ಭಾಗಿಸಿದಾಗ ಉಳಿಯುವ ಶೇಷ ಎಷ್ಟು? 5. ಆನ್ಸರ್ ಈಸ್ 5. ಇನ್ನು ನೆಕ್ಸ್ಟ್ ಲಾಸ್ಟ್ ಫೈನಲ್ 15th ಕ್ವಶನ್ ಏನಿದೆ, ರೆಸಿಪಿಯಲ್ಲಿ ಹಣ್ಣು ಮತ್ತು ಮೊಸರಿನ ಅನುಪಾತ 5:2 ಆಗಿದೆ. ಮೊಸರು ಮತ್ತು ಜೇನುತುಪ್ಪದ ಅನುಪಾತ 3:1 ಆಗಿದೆ. ರೆಸಿಪಿಯಲ್ಲಿ ಹಣ್ಣು ಮತ್ತು ಜೇನುತುಪ್ಪದ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಏನೇನಿದೆ ಇಲ್ಲಿ? ಫ್ರೂಟು, ಕರೆಕ್ಟ್, ಮೊಸರು ಮತ್ತು ಏನಿದೆ ಇನ್ನೊಂದು ಹನಿ ಇದೆ. ಫ್ರೂಟ್ ಎಷ್ಟಿದೆ ರೇಷೋ? 5:2 ಇದೆ. ಫ್ರೂಟ್ ಆ್ಯಂಡ್ ಹಣ್ಣು ಮತ್ತು ಮೊಸರಿನ ಅನುಪಾತ. ಇನ್ನು ನೆಕ್ಸ್ಟ್ ಏನಿದೆ, ಮೊಸರು ಮತ್ತು ಜೇನುತುಪ್ಪದ ಅನುಪಾತ ಎಷ್ಟಿದೆ? 3:1 ಇದೆ. 3:1. ಈ ಥರ ಪ್ರಾಬ್ಲಮಲ್ಲಿ ಹೇಳ್ಕೊಟ್ಟಿದ್ದೆ ಏನು ಮಾಡಬೇಕು, ಇಲ್ಲಿ ಖಾಲಿ ಇರುವ ಜಾಗದಲ್ಲಿ ಆ ಹಿಂದೆ ಮತ್ತು ಮುಂದೆ ಇರುವ ನಂಬರ್ನನ್ನು ತುಂಬಬೇಕಂತ. ಇದರಲ್ಲಿ 2 ಆಗುತ್ತೆ, ಇದು 3 ಆಗುತ್ತೆ. ಇನ್ನು ನೆಕ್ಸ್ಟ್ ನಮಗೇನು ಕೇಳ್ತಿದ್ದಾರೆ, ರೆಸಿಪಿಯಲ್ಲಿ ಹಣ್ಣು ಮತ್ತು ಜೇನುತುಪ್ಪದ ಅನುಪಾತ ಕೇಳ್ತಿದ್ದಾರೆ. ಫ್ರೂಟ್ ಆ್ಯಂಡ್ ಹನಿದು ರೇಷೋ ಕೇಳ್ತಿದ್ದಾರೆ. ಫ್ರೂಟ್ದು ಎಷ್ಟಾಗುತ್ತೆ? 5 3 15 ಆಗುತ್ತೆ. ಇನ್ನು ನೆಕ್ಸ್ಟು ಹನಿದು ಎಷ್ಟಾಗುತ್ತೆ? ಜೇನುತುಪ್ಪದ್ದು 2 1 2 ಆಗುತ್ತೆ. ಆನ್ಸರ್ ಈಸ್ 15:2 ಫಸ್ಟ್ ಆಪ್ಷನಲ್ಲಿದೆ. ಓಕೆ, ಅರ್ಥ ಆಯಿತಾ? ಇಷ್ಟೇನಿದೆ. ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಏನಿದೆ ಇವಾಗ ಮಾಡಿರೋ ಕ್ಲಾಸ್ PDF ಕ್ವಶನ್ ವಿತ್ ಆನ್ಸರ್, ಈ PDF ನಿಮಗೆ ಕ್ವಶನ್ಸು ವಿತ್ ಆನ್ಸರ್ PDF ಲಾಸ್ಟಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಇದನ್ನು ನಾನು ಇವತ್ತು ಕ್ಲಾಸ್ ಅಪ್ಲೋಡ್ ಮಾಡಿದ ಮೇಲೆ ಈವ್ನಿಂಗ್ ಏನಿದೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಯಾವುದಕ್ಕೆ ಅಂದರೆ ನಿಮಗೆ ಪ್ರಾಕ್ಟೀಸ್ಗೆ ಹೆಲ್ಪ್ ಆಗಲಿ ಅಂತ. ಕ್ವಶನ್ ವಿತ್ ಆನ್ಸರ್ ಒಂದೇ PDF ಇರುತ್ತೆ ನಿಮಗೆ. ಈ ಥರ ಏನಿದೆ ಇಲ್ಲಿವರೆಗೂ ಕ್ವಶನ್ಸ್ ಇತ್ತು, ಕ್ವಶನ್ಸ್ ಎಲ್ಲ ಆಲ್ ಎಂಡ್ ಆಯಿತು. ಇನ್ನು ನೆಕ್ಸ್ಟ್ ಏನಿದೆ ಆಲ್ ಕ್ವಶನ್ಗೆ ನಿಮಗೆ ಈ ಥರ ಆನ್ಸರ್ ಸಿಗುತ್ತೆ PDF. ಈ PDF ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲೇ ಹಾಕಿರ್ತೀನಿ. ಇನ್ನು ಯಾರೆಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.